ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸ್ತಾ ಇರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಈಗ ದೊಡ್ಡ ಮಟ್ಟದ ಬಾಂಬ್ ಸಿಡಿದಿದೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಸಿಸಿಬಿ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಇದ್ದ ಬ್ಯಾರಕ್ನಲ್ಲೇ ಮೊಬೈಲ್, ಪೆನ್ ಡ್ರೈವ್ ಮತ್ತು ಒಂದು ಸೀಕ್ರೆಟ್ ನೋಟ್ ಬುಕ್ ಸಿಕ್ಕಿದೆ. ಹಾಗಾದ್ರೆ ಜೈಲಿನೊಳಗೆ ಪ್ರಜ್ವಲ್ ಕೈಗೆ ಮೊಬೈಲ್ ಹೇಗ್ ಬಂತು? ಜೈಲಿನ ಅಧಿಕಾರಿಗಳೇ ಹಣ ತಗೊಂಡು ಇವರಿಗೆ ಮೊಬೈಲ್ ಕೊಟ್ರ? ತಂದೆ ತಾಯಿ ಹೆಸರನ್ನ ನೋಟ್ಬುಕ್ನಲ್ಲಿ ಶಿವಪ್ಪ ಪಾರ್ವತಿ ಅಂತ ಕೋಡ್ ವರ್ಡ್ನಲ್ಲಿ ಬರ್ದಿಟ್ಟಿದ್ದು ಯಾಕೆ? ಈ ಇಡೀ ಹೈಡ್ರಾಮದ ಕಂಪ್ಲೀಟ್ ಸ್ಟೋರಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಅತ್ಯಾಚಾರ ಕೇಸ್ನಲ್ಲಿ ಆರೋಪ ಸಾಬೀತಾಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಆದ್ರೆ ಜೈಲಿನಲ್ಲಿರೋ ಪ್ರಜ್ವಲ್ ರೇವಣ್ಣ ಸುಮ್ಮನೆ ಇರಲಿಲ್ಲ. ಕಳೆದ ಹಲವು ತಿಂಗಳುಗಳಿಂದ ಜೈಲೊಳಗಡೆ ಕುಳಿತೇ ಮೊಬೈಲ್ ಫೋನ್ ಬಳಕೆ ಮಾಡ್ತಿದ್ರು ಅನ್ನೋ ಶಾಕಿಂಗ್ ವಿಚಾರ ಈಗ ಬಯಲಾಗಿದೆ. ಸಿಸಿಬಿ ಅಧಿಕಾರಿಗಳು ಜೈಲಿನ ಮೇಲೆ ಸಡನ್ ಆಗಿ ರೇಡ್ ಮಾಡಿದ್ದಾರೆ. ಬ್ಯಾರಕ್ಗಳನ್ನ ತಪಾಸಣೆ ಮಾಡುವಾಗ ಪ್ರಜ್ವಲ್ ರೇವಣ್ಣ ಇರೋ ಜಾಗದಲ್ಲೇ ಒಂದು ಸ್ಮಾರ್ಟ್ ಫೋನ್, ಪೆನ್ ಡ್ರೈವ್ ಮತ್ತು ಒಂದು ನೋಟ್ ಬುಕ್ ಪತ್ತೆಯಾಗಿದೆ. ಹಾಗಾದ್ರೆ ಜೈಲಿನ ಬಿಗಿ ಭದ್ರತೆಯನ್ನ ದಾಟಿ ಸಿಸಿಟಿವಿ ಕಣ್ಣು ತಪ್ಪಿಸಿ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳು ಒಳಗೆ ಹೋಗಿದ್ದು ಹೇಗೆ? ಇಲ್ಲಿ ಜೈಲು ಸಿಬ್ಬಂದಿ ಮತ್ತು ಅಧಿಕಾರಿಗಳ ಪಾತ್ರವೇನೋ ಅನ್ನೋ ಸಂಶಯ ಈಗ ಬಲವಾಗಿದೆ. ಹೌದು, ಈ ಪ್ರಕರಣದಲ್ಲಿ ಈಗ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಈರಣ್ಣ ರಂಗಾಪುರ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ತನಿಖೆ ವೇಳೆ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಜೈಲಿನಲ್ಲಿ ಯಾವಾಗ ರೈಡ್ ಆಗುತ್ತೋ ಆಗೆಲ್ಲ ಈರಣ್ಣ ರಂಗಾಪುರ ಅವರು ಕೈದಿಗಳ ರಕ್ಷಣೆಗೆ ನಿಲ್ತಿದ್ರು ಅಂತ ಹೇಳಲಾಗ್ತಿದೆ. ರೇಡ್ಗೆ ಅಂತ ಬರೋ ಅಧಿಕಾರಿಗಳನ್ನ ಜೈಲೊಳಗಡೆ ಬಿಡೋಕೆ ಸುಮಾರು 15ರಿಂದ 20 ನಿಮಿಷ ಬೇಕು ಅಂತಲೇ ಲೇಟ್ ಮಾಡ್ತಾ ಇದ್ರು. ಅಷ್ಟರೊಳಗೆ ಜೈಲೊಳಗಡೆ ಇರೋ ಖೈದಿಗಳಿಗೆ ಅಲರ್ಟ್ ಮೆಸೇಜ್ ಹೋಗ್ತಾ ಇತ್ತು. ಸಿಸಿಬಿ ಪೊಲೀಸರು ಬರುವಷ್ಟರಲ್ಲಿ ಖೈದಿಗಳು ತಮ್ಮ ಹತ್ತಿರ ಇರೋ ಮೊಬೈಲ್, ಗಾಂಜಾ ಮತ್ತು ಬೇರೆ ಯಾವುದೇ ವಸ್ತುಗಳನ್ನ ಅಡಗಿಸಿಟ್ಟು ಏನೂ ಗೊತ್ತೇ ಇಲ್ಲದಂತೆ ಕೂತು ಬಿಡ್ತಾ ಇದ್ರು. ಆದ್ರೆ ಈ ಬಾರಿ ಸಿಸಿಬಿ ಅಧಿಕಾರಿಗಳು ಚಾಣಾಕ್ಷತನ ತೋರಿದ್ದಾರೆ. ಈರಣ್ಣ ಅವರ ಮಾತನ್ನ ಕೇಳದೆ, ಯಾವುದೇ ಕಾಲಾವಕಾಶ ಕೊಡದೆ ತಕ್ಷಣವೇ ಜೈಲಿನ ಬ್ಯಾರಕ್ಗಳ ಒಳಗೆ ನುಗ್ಗಿದ್ದಾರೆ. ಇದರಿಂದ ಈರಣ್ಣ ಅವರ ಬ್ಯಾರಕ್ ಸೇರಿದಂತೆ ಜೈಲಿನ ಹಲವು ಕಡೆಗಳಲ್ಲಿ ಮೊಬೈಲ್ಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದೆ. ಈ ಘಟನೆ ಬೆನ್ನಲ್ಲೇ ಈರಣ್ಣ ರಂಗಾಪುರ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದ್ರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ, ಮತ್ತೆ ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡಕ್ಕೆ ಇನ್ನು ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯ್ತು ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂತಹ ಯಾರು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅಲ್ಲಿ ಇನ್ಚಾರ್ಜ್ ಇದ್ರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಇನ್ನು ಸಿಸಿಬಿ ಅಧಿಕಾರಿಗಳು ಪ್ರಜ್ವಲ್ ಬ್ಯಾರಕ್ ನಲ್ಲಿ ಸಿಕ್ಕ ನೋಟ್ ಬುಕ್ ತೆರೆದು ನೋಡಿದಾಗ ಕಾದಿತ್ತು ಮತ್ತೊಂದು ಬಿಗ್ ಶಾಕ್. ಆ ನೋಟ್ಬುಕ್ ನಲ್ಲಿ 30ಕ್ಕೂ ಹೆಚ್ಚು ಮೊಬೈಲ್ ನಂಬರ್ಗಳು ಬರೆದಿಡಲಾಗಿತ್ತು. ವಿಶೇಷ ಅಂದ್ರೆ ಯಾರಿಗೂ ಅನುಮಾನ ಬಾರದಿರಲಿ ಅಂತ ಪ್ರಜ್ವಲ್ ರೇವಣ್ಣ ತಾಯಿಯ ನಂಬರನ್ನ ಪಾರ್ವತಿ ಅಂತ, ತಂದೆಯ ನಂಬರನ್ನ ಶಿವಪ್ಪ ಅಂತ ಕೋಡ್ ವರ್ಡ್ ನಲ್ಲಿ ಬರೆದುಕೊಂಡಿದ್ರು. ಅಷ್ಟೇ ಅಲ್ಲ, ಅವರ ಸ್ನೇಹಿತೆಯ ನಂಬರ್ ಕೂಡ ಆ ಡೈರಿಯಲ್ಲಿ ಪತ್ತೆಯಾಗಿದೆ. ಯಾರಿಗೆಲ್ಲ ಕಾಲ್ ಮಾಡಬೇಕು, ಜೈಲಿನ ಹೊರಗಿರೋ ಯಾರ ಜೊತೆ ಸಂಪರ್ಕದಲ್ಲಿ ಇರಬೇಕು ಅನ್ನೋದನ್ನ ಪ್ಲಾನ್ ಮಾಡಿಕೊಂಡೇ ಈ ನೋಟ್ಬುಕ್ ಇಟ್ಟುಕೊಂಡಿದ್ರು ಅನ್ನೋದು ಸ್ಪಷ್ಟವಾಗಿದೆ. ಫೋನ್ ಸಿಕ್ಕಿದ ಮೇಲೆ ಸಿಸಿಬಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಬಳಿ ಮೊಬೈಲ್ ಅನ್ಲಾಕ್ ಮಾಡೋಕೆ ಪಾಸ್ವರ್ಡ್ ಕೇಳಿದ್ದಾರೆ. ಆದ್ರೆ ಪೊಲೀಸ್ ಮೂಲಗಳ ಪ್ರಕಾರ ಪ್ರಜ್ವಲ್ ರೇವಣ್ಣ ಮೊದಲು ಪಾಸ್ವರ್ಡ್ ನೀಡೋಕೆ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಈ ಮೊಬೈಲ್ ನಂದಿ ಅಲ್ಲ, ನನ್ನ ಬ್ಯಾರಕ್ಕೆ ಅದು ಹೆಂಗ್ ಬಂತು ಅಂತ ನಂಗೆ ಗೊತ್ತೇ ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಬ್ಯಾರಕ್ನಲ್ಲಿ ಸಿಕ್ಕಿರೋ ನೋಟ್ಬುಕ್ ಮತ್ತು ಅದರ ಒಳಗಿರುವ ನಂಬರ್ಗಳು ನೇರವಾಗಿ ಪ್ರಜ್ವಲ್ ಕೈವಾಡ ಇರೋದನ್ನೇ ಎತ್ತಿ ತೋರಿಸ್ತಾ ಇದೆ. ಸದ್ಯಕ್ಕೆ ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ವಶಕ್ಕೆ ಪಡೆದಿರೋ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮುಂದಿನ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಿರಿಯ ಯಾವುದು ಪ್ರಶ್ನೆ ಇಲ್ಲ, ಅವ್ರ ಪಾತ್ರ ಇದೆ, ಅವ್ರ ತಲೆದಂಡ ಹಾಗೆ ಆಗುತ್ತೆ. ಸ್ಪಷ್ಟವಾದಂತ ಸಂದೇಶ ತಮ್ಮ ಮುಖಾಂತರ ರವಾನೆ ಮಾಡ್ತಾ ಇದ್ದೀನಿ. ಯಾವ ಅಧಿಕಾರಿಗಳು ಕೂಡ ನನ್ನ ಅವಧಿನಲ್ಲಿ ಪ್ರೊಟೆಕ್ಷನ್ ಸಿಗೋದಿಲ್ಲ. ಅವರು PC ಇರ್ಬೋದು, IPS ಇರ್ಬೋದು, ಐ ಡೋಂಟ್ ಕೇರ್. ಇಲ್ಲ ಬೇರೆದು ಸಿಕ್ಕಿದೆ. ಇಟ್ ಇಸ್ ನಾಟ್ ಟಾರ್ಗೆಟೆಡ್ ಅಟ್ ಎನಿ ಇಂಡಿವಿಜುವಲ್. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಪ್ರೆಸೆನ್ಸಿಗೆ ಹೋದಾಗ ನನಗೆ ಕೆಲವು ಲೋಪಗಳು ಕಂಡು ಬಂತು. ಅದು ಸರಿನಾ ಇಲ್ಲ ಅಂತ ನೋಡ್ಲಿಕ್ಕೆ ನಾನು ಒಂದು ತನಿಖಾ ತಂಡನ ರಚನೆ ಮಾಡಿ ನಾನು ಕಳಿಸಿದ್ದೆ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಪ್ರಜ್ವಲ್ ರೇವಣ್ಣ ಆರ್ ಎನಿಬಡಿ ಎಲ್ಸ್. ಆ ವ್ಯವಸ್ಥೆ ಏನಿದೆ ಅದು ನಡೆಸೋ ಜವಾಬ್ದಾರಿ ನಂದಿದೆ. ಅದರಲ್ಲಿ ಲೋಪಗಳು ಏನಿದೆ
ನಾನು ಕಣ್ಣಾರೆ ನೋಡಿದಾಗ ಅದು ಸರಿನಾ ಇಲ್ಲ ಅಂತ ತಿಳ್ಕೊಳ್ಳೋಕೆ ನಾವು ರೇಟ್ ಮಾಡಿದ್ವಿ. ಜೈಲಿನಲ್ಲಿರೋ ಖೈದಿಗಳಿಗೆ ಹಣ ಪಡೆದು ಈ ರೀತಿ ಸೌಲಭ್ಯವನ್ನ ಮಾಡಿಕೊಡ್ತಿರೋ ಅಧಿಕಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವರೇ ಹೇಳಿದ್ದಾರೆ, ಅವ್ರದೇ ಸರ್ಕಾರ ಇದೆ, ಅವರೇ ಏನ್ ಬೇಕೋ ತನಿಖೆ ಮಾಡ್ಕೊಳ್ಳೋದು ನಂದೇನು ಬರಲ್ಲ ಸರ್. ಪ್ರಜ್ವಲ್ ರೇವಣ್ಣ ಅವರ ಈ ಮೊಬೈಲ್ ಹೈಡ್ರಾಮದ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹದ್ದೇ ಕ್ಷಣ ಕ್ಷಣದ ಸುದ್ದಿಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.